ನಮೋ ನಮೋ ಶಂಭೋ ಮಹಾದೇವ. ಇದೇನು ಕೈಲಾಸವು ಶೂನ್ಯವಾದಂತೆ ಕಾಣುತ್ತದೆಯಲ್ಲ, ಪಾರ್ವತಾದೇವಿಯವರು ಎಲ್ಲಿದೇವ? ನಾರದ, ಭಕ್ತನಾದ ರಾವಣನಿಗೆ ಗಿರಿಜೆಯನ್ನು ದಾನವಾಗಿ ಕೊಟ್ಟಿರುವನು ನಾರದ. ಹಾ ಶೈಲಸುತೆ ಗಿರಿಜ ಮನೋಹರೇ, ಕಣ್ಮರೆ ಯಾರ್ಯಾ? ದೇವ, ನೀನೆಂದರೇನು? ಆ ರಾವಣನೆಂದರೇನು? ಪಾರ್ವತಿಯನ್ನು ದಾನ ಕೊಟ್ಟರೆಂದರೇನು ದೇವ? ನಿನ್ನ ಮಾತುಗಳು ನನಗೆ ಒಂದು ತಿಳಿಯುವುದಿಲ್ಲ ದೇವ. ಹೌದು ನಾರದ, ಭಕ್ತನಾದ ರಾವಣನ ಕೋರಿಕೆಯಂತೆ ಗಿರಿಜೆಯನ್ನು ಆತನಿಗೆ ದಾನವಾಗಿ ಕೊಟ್ಟಿರುವನು ನಾರದ. ಸರಿ ಸರಿ, ಈಗ ಚೆನ್ನಾಗಿದೆ ದೇವ. ಕೈ ಹಿಡಿದ ಪತ್ನಿಯನ್ನು ಯಾರಾದರೂ ಹೀಗೆ ದಾನ ಮಾಡುವರೇ ದೇವ? ನಾರದ, ಭಕ್ತರ ಭಕ್ತಿ ಎಂಬ ಸಂಕೋಲೆಯಿಂದ ಬಂಧಿಸಲ್ಪಟ್ಟಿರುವ ನಾನು ಏನನ್ನಾದರೂ ದಾನವಾಗಿ ಕೊಡಲೇಬೇಕಲ್ಲವೇ ನಾರದ? ಒಳ್ಳೆಯ ಭಕ್ತ, ಒಳ್ಳೆಯ ಭಕ್ತಿ. ಈ ವಿಚಾರದಲ್ಲಿ ಸ್ವಲ್ಪವೂ ಆಲೋಚಿಸಬೇಡವೇ ದೇವ? ಇದು ಒಳ್ಳೆಯ ನಗೆತನ ದೇವ. ನಾರದ, ಧರ್ಮಕ್ಕೆ ಸಿಕ್ಕಿ ನರಳಾಡಲೇಬೇಕಾಗುವುದು, ಏನು ಮಾಡಲಿ? ಪರಮಾತ್ಮ, ದೈತ್ಯರ ವಿಚಾರದಲ್ಲಿ ಇಷ್ಟು ಉದಾರತ್ವವು ಸರಿಯಲ್ಲ ದೇವ. ಮುಂದೇನು ಮಾಡಬೇಕೆಂದಿರುವೆ ದೇವ? ನಾರದ, ನೀವೆಲ್ಲರೂ ಸೇರಿ ಏನು ಮಾಡಬೇಕೆಂದಿರುವಿರೋ ನನ್ನದು ಸಹ ಹಾಗೆಯೇ ಸರಿ. ನೀವಾಗಿ ನೀವು ವಿಪತ್ತನ್ನು ತಂದುಕೊಳ್ಳುವುದು, ನಮ್ಮಂತಹ ಬಡಜೋಗಿಗಳ ಪ್ರಾಣವನ್ನು ಹಿಂಡುವುದು, ಇದೆಲ್ಲಿಯ ನ್ಯಾಯ ದೇವ? ನಾರದ, ನಾನೇನು ಮಾಡಲಿ, ನೀನೇ ಯೋಚಿಸಿ ನೋಡು. ಪರಮಾತ್ಮ, ಹಾಗಾದರೆ ನಾನು ವಿಷ್ಣುವನ್ನು ತಿಳಿಯಲು ಈಗಲೇ ವೈಕುಂಠಕ್ಕೆ ಹೋಗುವೆನು ದೇವ. ನನ್ನನ್ನು ಆಶೀರ್ವದಿಸು ದೇವ. ತಥಾಸ್ತು ನಾರದ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಧವಳಗಿರಿಯ ಗಂಗಾಧರ ಮಗಲಿಂಗ, ನಾರಾಯಣ ನಾರಾಯಣ. ಧವಳಗಿರಿಯ ಗಂಗಾಧರ ಮಗಲಿಂಗ, ಮಾಧವನ ತೋರಿಸಯ, ಮಾಧವನ ತೋರಿಸಯ. ಗುರುಮಗಲಿಂಗವ ಆಚಿಸಿದವರಿಗೆ, ಗುರುಮಗಲಿಂಗವ ಆಚಿಸಿದವರಿಗೆ ಅಭಿಷವತಾನು ಕೊಡುವನು ದೇವ. ಅಭಿಷವತಾನು ಕೊಡುವನು ದೇವ. ಧವಳಗಿರಿಯ ಗಂಗಾ ಧರ್ಮಕಲಿಂಗ, ಮಾಧವನ ತೋರಿಸಯ್ಯ, ಮಾಧವನ ತೋರಿಸಯ್ಯ. ಎಚ್ಚಿದ ಎದಾರು ಸೋಕನು ಮುರಿದುವ, ಎಚ್ಚಿದ ಎದಾರು ಸೋಕನು ಮುರಿದುವ, ಸೋಕನು ಮುರಿದು ಅಡಗಿತೆನೆಯ, ಸೋಕನು ಮುರಿದು ಅಡಗಿತೆನೆಯ. ಧವಳಗಿರಿಯ ಗಂಗಾ ಧರ್ಮಕಲಿಂಗ, ಮಾಧವನ ತೋರಿಸಯ, ಮಾಧವನ ತೋರಿಸಯ. ನಾರಾಯಣ ನಾರಾಯಣ.
ಭಾಗ್ಯನಿಧಿ ಶ್ರೀಲಕುಮೇ ದೇವಿ ದೇವಾ ಪಾಲ್ಗಡಲ ಶ್ರೀದೇವಿ ಹೃದಯ ರಾಣಿ ಸ್ವಾಮಿ ಭಾರಿ ನನ್ನ ಭಾಗ್ಯನಿಧಿಯ ಶ್ರೀಲಕುಮೇ ಪಾಲ್ಗಡಲ ಶ್ರೀದೇವಿ ಹೃದಯ ರಾಣಿ ಭಾರಿ ನನ್ನ ಭಾಗ್ಯನಿಧಿಯ ಶ್ರೀಲಕುಮೇ ಪಾಲ್ಗಡಲ ಶ್ರೀದೇವಿ ಹೃದಯ ರಾಣಿ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ದೇವಿ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಅನುರಾಗದಾಲೆಯಲ್ಲಿ ನಾ ತೇಲಿ ಹೋದೆ ಅನುರಾಗದಾಲೆಯಲ್ಲಿ ನಾ ತೇಲಿ ಹೋದೆ ಬಾರಿ ನನ್ನ ಭಾಗ್ಯನಿಧಿಯ ಶ್ರೀಲಕುಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿ ಮಾಸವ ಕಳೆದೆ ನಿನ್ನೊಲವಿಂದ ಆನಂದ ಹೊಂದಿದೆ ಅನುರಾಗದಿಂದ ಸುಮ ಮಾಸವ ಕಳೆದೆ ನಿನ್ನೊಲವಿಂದ ಆನಂದ ಹೊಂದಿದೆ ಅನುರಾಗದಿಂದ ಗೊಂಡೆ ಚೆಲುವ ಸಿರಿಯ ಕಂಡು ಬಲುಮೋಗಂಡೆ ಚೆಲುವ ಸಿರಿಯ ಕಂಡು ಪದ್ಮಾಲಯ ಪದ್ಮಾಪ್ರಿಯ ಹೃದಯ ದೇವಿಯೇ ಪದ್ಮಾಲಯ ಪದ್ಮಾಪ್ರಿಯ ಹೃದಯ ದೇವಿಯೇ ಬಾರೆ ನನ್ನ ಭಾಗ್ಯನಿಧಿಯ ಶ್ರೀಲಕುಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿ ಸವಿನುಡಿಯ ಪ್ರೇಮ ಗಾನವು ಸತ್ಯ ನಿನ್ನ ಒಲವೇ ನನಗೆ ಪ್ರೇಮ ಪೂಜೆಯೋ ನಿತ್ಯ ನಿನ್ನ ಸವಿನುಡಿಯ ಪ್ರೇಮ ಗಾನವು ಸತ್ಯ ನಿನ್ನ ಒಲವೇ ನನಗೆ ಪ್ರೇಮ ಪೂಜೆಯೋ ಆಲಿಂಗನವೇ ಪರಮಾರಾಧನೆಯು ದೇವಿ ಆಲಿಂಗನವೇ ಪರಮಾರಾಧನೆಯು ಪದ್ಮಾಲಯ ಪದ್ಮಾಪ್ರಿಯ ಹೃದಯ ದೇವಿಯೇ ಪದ್ಮಾಲಯ ಪದ್ಮಾಪ್ರಿಯ ಹೃದಯ ದೇವಿಯೇ ಬಾರೆ ನನ್ನ ಭಾಗ್ಯನಿಧಿಯ ಶ್ರೀಲಕುಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಚಂದ್ರ ಸೋದರಿ ಚೆಲುವ ಚಂದ್ರಿಕೆ ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋದೆ ಅನುರಾಗದ ಅಲೆಯಲ್ಲಿ ನಾ ತೇಲಿ ಹೋದೆ ಬಾರೆ ನನ್ನ ಭಾಗ್ಯನಿಧಿಯ ಶ್ರೀಲಕುಮಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ ಹೃದಯ ರಾಣಿಯೇ ಹೃದಯ ರಾಣಿ ಭಕ್ತಿ ಎಂಬುದು ಬಲು ಶ್ರೇಷ್ಠವಾದದ್ದು. ಯಾವನು ನನ್ನನ್ನು ಭಕ್ತಿಯಿಂದ ಆರಾಧಿಸುವನೋ
ಅಂತಹ ಭಕ್ತರನ್ನ ನಾನು ಭಕ್ತಿಯಿಂದ ಕಾಣುವೆನು. ಭಕ್ತಿಗೋಸ್ಕರ ಅವತಾರಗಳನ್ನೆತ್ತಿ ಅವರವರ ಇಷ್ಟಾನುಸಾರ ನಡೆಯುವೆನು. ನನ್ನಿಂದಲೇ ವರವನ್ನು ಪಡೆದು ನನ್ನನ್ನು ಕಂಡರೆ ಉದಾಸೀನ ಭಾವದಿಂದಿರುವ ರಾವಣ ಕುಂಭಕರ್ಣರು ತದೇಕ ಚಿತ್ತರಾಗಿ ನನ್ನನ್ನು ಧ್ಯಾನಿಸುತ್ತಾ ಇರುವುದರಿಂದ ಆ ಭಕ್ತರ ಕಲ್ಯಾಣಕ್ಕೆ ನಾನು ಪ್ರಯತ್ನಿಸುವೆನು. ಜಾಗ್ರತೆ ಮುಕ್ತಿಯನ್ನು ಅವರಿಗೆ ಕೊಡಬೇಕಲ್ಲವೇ ದೇವಿ? ಹೌದು ಸ್ವಾಮಿ. ಉದಯಿಸಿದೆನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಉದಯಿಸಿದೆನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೊದಲಿ ಸೆಳೆದ ಸದಮಲಸಿ. ಮೊದಲಿ ಸೆಳೆದ ಸದಮಲಸಿ ಅಂಬುದಿದೆ ದೇವಿಯ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಭಾವದೇವಿಯ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿದ ದೇವಿಯೋ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿದ ದೇವಿಯೋ. ನಿನ್ನ ರೂಪ ರಚನ ಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚನ ಗೈದ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರಭಿ ಶುಭೋದಯದಿ ಶುಭೋದಯ ದರ್ಶಿದನ. ಸುರಭಿ ಶುಭೋದಯದಿ ಶ್ರೀದೇವಿಯ ವರಿಸಿದನ. ಬಂದಂದ ಬಂದಿಯಳ ಆನಂದ ಪಡಿಸು. ಬಂದಂದ ಬಂದಿಯಳ ಆನಂದ ಪಡಿಸು. ಅಂಬುದಿನಿಧಿ ಉದಯಿಸಿದೆನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ಜಾದುಗೈದೆನ್ನ ಹೃದಯ ರಂಗವ ಮೋದಿ ಸೆಳೆದ ಸದಮಲಸೆ. ಮೋದದಿ ಸೆಳೆದ ಸದಮಲಸಿ ಅಂಬುದಿನಿದೆ.
ಇದೇನಿದು? ಈ ರೀತಿ ಚಿಂತಾಮಗ್ನರಾಗಿರಲು ಕಾರಣವೇನು ಸ್ವಾಮಿ? ಈ ನಿಮ್ಮ ಚಿಂತೆಗೆ ಅಂತಹ ಗಹನವಾದ ವಿಷಯವಾದರೂ ಏನು? ದೇವಿ, ಭೂಲೋಕದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಕೆಲ ಕಾಲ ನನ್ನ ಚಿಂತೆಗೇಡು ಮಾಡುತ್ತಿರುವವು ದೇವಿ. ಸ್ವಾಮಿ, ಭೂಲೋಕದಲ್ಲಿನ ಅದಾವ ವಿಷಯವು ನಿಮ್ಮನ್ನು ಇಷ್ಟೊಂದು ಚಿಂತಾಮಗ್ನರಾಗಿ ಮಾಡಿರುವುದು ನಾನು ತಿಳಿಯಬಹುದೇ? ಹತ್ತು ನೋಡು ದೇವಿ, ತನ್ನ ತಪಸ್ಸಿನ ಫಲವಾಗಿ ಶಂಕರನನ್ನು ಮೆಚ್ಚಿಸಿದ ರಾವಣ ತನ್ನ ತಪಸ್ಸಿನ ಫಲವಾಗಿ ಈ ಪಾರ್ವತಿಯನ್ನೇ ವರವಾಗಿ ಪಡೆದು ಶಂಕರನಿಂದ ಪಾರ್ವತಿಯನ್ನು ಬೇರ್ಪಡಿಸಿ ಆಕೆಯನ್ನು ಕರೆದುಕೊಂಡು ಲಂಕೆಯತ್ತ ಹೊರಟಿದ್ದಾನೆ ದೇವಿ. ಇದೇನು ಸ್ವಾಮಿ, ಇದೆಂತಹ ಅನ್ಯಾಯ! ಪರಮೇಶ್ವರನಿಂದ ಪಾರ್ವತಿಯನ್ನೇ ವರವಾಗಿ ಪಡೆದು ಈಶ್ವರನಿಂದ ಪಾರ್ವತಿಯನ್ನು ಬೇರ್ಪಡಿಸಿ ಆ ರಾವಣನು ಪಾರ್ವತಿಯನ್ನು ಲಂಕೆಗೆ ಕರೆದೊಯ್ಯುತ್ತಿರುವನೇ? ಹೌದು ದೇವಿ. ಅಯ್ಯೋ, ಇದೆಂತಹ ಅನ್ಯಾಯ ಸ್ವಾಮಿ! ನನ್ನ ಸಹೋದರಿಯಾದ ಪಾರ್ವತಿ ದೇವಿಯನ್ನು ಇದರಿಂದ ರಕ್ಷಿಸುವವರಾರು? ಇದರಿಂದ ರಕ್ಷಿಸುವ ಬಗೆಯಾದರೂ ಹೇಗೆ? ಚಿಂತಿಸಬೇಡ ದೇವಿ, ಅದರ ಪರಿಹಾರ್ಥವೆಂಬಂತೆ ನಾರದರೇ ಇತ್ತ ಕಡೆ ಬರುತ್ತಿರುವರು. ಅವರಿಂದಲೇ ಪಾರ್ವತಾ ದೇವಿಯು ರಕ್ಷಿಸಲ್ಪಡುವರು. ಆಗಲಿ ಸ್ವಾಮಿ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಎನ್ನ ರಾಣಿ ಕಣಕಣದಲ್ಲೂ ಬೆಲೆತು ಸುಖ ನೀಡಿದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಮೀಟುತ್ತ ಬಂದೆ ಪ್ರಣಯದ ಕವಿತೆಯ ಹಾಡುತ್ತ ನಿಂದೆ. ಹೃದಯದ ವೀಣೆಯ ಮೀಟುತ್ತ ಬಂದೆ ಪ್ರಣಯದ ಕವಿತೆಯ ಹಾಡುತ್ತ ನಿಂದೆ. ಮಿಲನದ ಆಸೆಯ ಎನ್ನಲಿ ತಂದೆ. ಮಿಲನದ ಆಸೆಯ ಎನ್ನಲಿ ತಂದೆ. ಎಂದೆಂದು ನಿನ್ನ ಜೊತೆಯಾಗಿ ಇರುವ ಮನದಾಸೆಯ ತಂದಿದೆ. ಎಂದೆಂದು ನಿನ್ನ ಜೊತೆಯಾಗಿ ಇರುವ ಮನದಾಸೆಯ ತಂದಿದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಕ್ಷೀರಸಾಗರದ ಹನಿ ಹನಿಯಲ್ಲ ಕ್ಷೀರಸಾಗರದ ಹನಿ ಹನಿಯಲ್ಲವ ಕ್ಷೀರಸಾಗರದ ಹನಿ ಹನಿಯಲ್ಲವ ಪ್ರೀತಿಯ ಸೊದೆ ಮಾಡಿದೆ. ಪ್ರೇಮದ ರಾಗವ ಒಲವಿನ ಯೋಗವ
ರಾಗವ ಒಲವಿನ ಯೋಗವ ನುಡಿಯುತ್ತ ಎನ್ನಲಿ ಆನಂದ ತಂದೆ ನುಡಿಯುತ್ತ ಎನ್ನಲಿ ಆನಂದ ತಂದೆ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ಏನು ಮನೆ ಮಾಡಿದೆ ಎನ್ನ ರಾಣಿ ಕಣಕಣದಲ್ಲೂ ಬೆರೆತು ಸುಖ ನೀಡಿದೆ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ಏನು ಮನೆ ಮಾಡಿದೆ ಪ್ರಿಯಾ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕರುಣಾ ಸಾಗರ ಕಮಲ ನಾಯಕ ಕರುಣಾ ಸಾಗರ ಕಮಲ ನಾಯಕ ಕುವಲಯದೊಳು ಲೀಲಾ ಗೋಪಾಲ ಕುವಲಯದೊಳು ಲೀಲಾ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಕಾಳಿಯ ಮರ್ದನ ಕಂಸವಿರುಡನ ಕಾಳಿಯ ಮರ್ದನ ಕಂಸವಿರುಡನ ಕುವಲಯದೊಳು ಲೀಲಾ ಗೋಪಾಲ ಕುವಲಯದೊಳು ಲೀಲಾ ಗೋಪಾಲ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ದೇವಮುನಿಗಳು ಹೀಗೆ ದಯಮಾಡಿಸಬೇಕು. ಇದೇನು ದೇವ, ಈ ದಿವಸ ನನಗೆ ಇಷ್ಟೊಂದು ಬಹುಮಾನ. ಈ ನಿನ್ನ ಬಹುಮಾನವೂ ಸಾಕು, ಅದರಿಂದಾಗುವ ಬಹುಮಾನಕ್ಕೇನಾದರೂ ಮರುಳಾದೆವು. ಆಯಿತು, ನಮ್ಮ ಬಾಳು ಸದಾ ಗೋಳು. ನಾರದರೆ ನನ್ನ ಮಾತು ಕೇಳಿದರೆ ಗೋಳೆ, ನಾನು ಅಂಥವನೇ ನಾರದ? ನೀವು ಅಂಥವರಲ್ಲ ದೇವ, ನೀವು ಮಾಡುವ ಕಾರ್ಯವೂ ಅಂತಹದು. ನಿಮ್ಮ ಮುಂದೆ ನಮ್ಮ ಮಾತೆಲ್ಲವೂ ಅರಣ್ಯ ರೋದನವೇ ಸರಿ. ನಾರದ, ಅರಣ್ಯ ರೋದನವಲ್ಲ ನಾರದ, ನಿಮ್ಮ ಮಾತಿನಂತೆ ಹೋದರೆ ಗ್ರಹ ರೋದನವೇ ಸರಿ. ದೇವಿ, ಬೇಕಾದರೆ ಈ ಪ್ರಪಂಚವನ್ನೇ ಕೇಳಿ ನೋಡು, ನಾರದನು ಒಳ್ಳೆಯವನು ಅಥವಾ ನಾನು ಒಳ್ಳೆಯವನು, ಆಗ ನಿನಗೇ ಗೊತ್ತಾಗುವುದು. ದೇವಿ, ಕಾರ್ಯ ಮಾಡುವವರು ನೀವು, ಅದರಿಂದ ಅನಿಷ್ಟಕ್ಕೆ ಗುರಿಯಾಗುವರು ನಾವು. ಹೀಗಿರುವುದು ನಿಮ್ಮ ನಡತೆ. ಹಾ 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 ನಾರದರೆ, ಯಾವುದೋ ಸಂಧಿಯನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದಲ್ಲ. ಹೌದು ದೇವಿ, ನಾವು ಸಂಧಾನಿಗಳೇ, ನಮ್ಮ ಕೆಲಸವೇ ಅಂತಹದು. ನೀವು ಮಾತ್ರ ಬಹಳ ಒಳ್ಳೆಯವರು. ಹಿರಿಯರು ಮಾಡಿದ ತಪ್ಪಿಗೂ ಶಿಕ್ಷೆಗೂ ಹೇಗಾದರೂ ಗುರಿಯಾಗಲೇಬೇಕಲ್ಲವೇ ದೇವಿ? ನಾರದರೆ, ಇದ್ಯಾತರ ಮಾತು ನಿಮ್ಮದು? ನಾರದು ಕಲಹಪ್ರಿಯರೆಂದು ಜನರು ಆಡಿಕೊಳ್ಳುವರೆಂದು ನಾನು ಹೇಳಿದ್ದೆ. ಕಂಡುದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಷ್ಟು ಕೋಪ ಬರುವುದು ಸಹಜ. ಹೋಗಲಿ ಬಿಡು ನಾರದ, ನನ್ನದೇ ತಪ್ಪು. ದೇವಿ, ನಿಮ್ಮ ಮಾತುಗಳನ್ನು ಕೇಳುವುದರಿಂದಲ್ಲವೇ ನಮಗೆ ಈ ಅಪಾಯವು ಬೇಡ ದೇವಿ. ಹೋಗಲಿ ಬಿಡು ನಾರದ. ನಾರದ, ನಿನ್ನ ಮಾತುಗಳು ನನಗೆ ಒಂದೂ ತಿಳಿಯುವುದಿಲ್ಲ. ಹೌದು ದೇವ, ಇಂದಿನಿಂದ ನಿಮ್ಮ ಸಹವಾಸವೇ ಬೇಡ. ಎಲ್ಲಿಯಾದರೂ ಕಾಡಿನಲ್ಲಿ ಇದ್ದು ನಿಮ್ಮ ನಾಮಸ್ಮರಣೆ ಮಾಡುತ್ತಿದ್ದರೆ ಸಾಕು. ಇದೆಲ್ಲಿಯ ಗ್ರಾಚಾರ ನಮಗೆ ದೇವ. ಹಾಗಾದರೆ ನಾನಿನ್ನು ಬರುವೆನು ದೇವ. ಏನಿದು ಕೇಳಿದೆ ನಾರದ ಮುನಿವರ,
ಅವಧಿಯು ಇಂದಿಗೆ ಮುಗಿದಿದೋ ನೀನಾಡುವುದೆನಗೆ ಗೋಚದು ಮುನಿಯೋಗಿ ನಾರದ, ನಾನು ಹಾಸ್ಯಕ್ಕಾಗಿ ಹೇಳಿದೆ, ಅದನ್ನೇ ನೀನು ಮುಖ್ಯವೆಂದು ಭಾವಿಸಿದೆಯಾ? ದೇವಾ, ನಿನಗೆ ಹಾಸ್ಯ, ನನಗೆ ಪ್ರಾಣ ಸಂಕಟ. ಅನ್ಯಾಯವಾಗಿ ಅಂದು ಬಿಟ್ಟು ಒಳ್ಳೆಯ ಸಮಾಧಾನ ಮಾಡುವೆ ದೇವ. ಬೇಷ್, ಎಲ್ಲಿಯಾದರೂ ಹೋಗುವನು ಕೇಳು ದೇವಾ. ಇದು ಒಳ್ಳೆಯ ನಗೇತನ ದೇವ. ನಾರದ, ನೀನು ಬಂದ ಸಮಾಚಾರವನ್ನು ಹೇಳು. ದೇವ, ಇದೇನು ದೇವ ಈ ದಿವಸ? ಇದೇನು ದೇವ, ನೀನೊಬ್ಬನೇ ಚೆನ್ನಾಗಿದ್ದರಾಯಿತು, ಬಾಕಿಯವರು ಎಲ್ಲಿಯಾದರೂ ಹೋಗಲಿ. ನಾರದ, ನಾನು ಸುಖವಾಗಿದ್ದೇನೆಯೇ, ಸುಳ್ಳು ಹೇಳಬೇಡ. ಪರಮಾತ್ಮ, ಪ್ರಪಂಚವೆಲ್ಲವೂ ತುಂಬಿ ತುಳುಕಾಡುತ್ತಿರುವಾಗ ನೀನು ಮಾತ್ರ ಏನೂ ತಿಳಿಯದಂತೆ ನಡೆಸುತ್ತಿರಲಿಲ್ಲ ದೇವ. ಈ ನಿನ್ನ ಟಕ್ಕು ಮಾತಿಗೆ ಏನನ್ನ ಬೇಕು? ನಿನಗೇನಾದರೂ ತಿಳಿದಿರುವುದೇ ದೇವ? ವೈಕುಂಠದಲ್ಲಿ ವಾಸ, ಸದಾ ಲಕ್ಷ್ಮೀ ನಿವಾಸ. ನಮ್ಮಂತ ಬಡದಾಸರ ಪ್ರಾಣವನ್ನು ಹಿಂಡುವುದು ಇದೆಲ್ಲಿಯ ನ್ಯಾಯ ದೇವ? ನಾರದ, ನೀನು ಬಂದ ಸಮಾಚಾರ ಹೇಳು ಎಂದರೆ ಒಳ್ಳೆಯ ಪುರಾಣವನ್ನೇ ಪ್ರಾರಂಭಿಸಿದೆಯಲ್ಲ. ದೇವ, ರಾವಣನು ಕೈಲಾಸಕ್ಕೆ ಹೋಗಿ ಈಶ್ವರನಿಂದ ಪಾರ್ವತಿಯನ್ನು ದಾನ ಪಡೆದು ರಾಜಧಾನಿಗೆ ಹೋಗುತ್ತಿರುವನು ದೇವ. ಈಗೇನು ಮಾಡುವುದು ದೇವ? ಸರಿ ಸರಿ, ಭಕ್ತವತ್ಸಲನಾದ ಶಂಕರನು ತನ್ನ ಭಕ್ತರಿಗೆ ತನ್ನ ಪತ್ನಿಯನ್ನೇ ದಾನ ಮಾಡಿರೋನೆ. ಬೇಷ್, ಈ ವಿಚಾರದಲ್ಲಿ ಶಂಕರನ ಉದಾರತ್ವವನ್ನು ಕೊಂಡಾಡಲೇಬೇಕು. ಇದಕ್ಕೆ ನಾನು ಏನು ಮಾಡಲಿ ನಾರದ? ದೇವ, ನೀನೇನು ತಂತ್ರಗಾರನೆಂದು ನಿನ್ನಿಂದ ಉಪಾಯವನ್ನು ತಿಳಿಯೋಣವೆಂದು ಬಂದರೆ ನಾನೇನು ಮಾಡಲಿ ಎಂದು ಹೇಳುವುದಿಲ್ಲ ದೇವ. ಕೇಳು, ಆ ಪಾರ್ವತಿಗೆ ಸ್ವಲ್ಪ ಅಪಮಾನವಾಯಿತೆಂದರೆ ಆಕೆ ತಪೋಜ್ವಾಲೆಯಿಂದ ಈ ಪ್ರಪಂಚವೇನಾದರೂ ಉಳಿಯಬಲ್ಲದೇ ದೇವ? ನೀವುಗಳೇನಾದರೂ ಉಳಿಯಬಲ್ಲವೇ ದೇವ? ನಾರದ, ಪಾರ್ವತಿಯು ನನಗೇನಾಗಬೇಕು? ತಂಗಿ ಅಲ್ಲವೇ? ತಂಗಿಯು ಕಷ್ಟಪಡುತ್ತಿರುವಾಗ ಅಣ್ಣನಾದ ನಾನು ಸುಮ್ಮನಿರುವೆಂದು ಭಾವಿಸಿದೆಯಾ? ದೇವ, ಹಾಗಾದರೆ ಇದಕ್ಕೇನು ಉಪಾಯ ಮಾಡಬೇಕೆಂದಿರುವೆ ದೇವ? ನಾರದ, ಕೇಳು. ನನ್ನಿಂದ ನಿರ್ಮಿಸಲ್ಪಟ್ಟಿರುವ ಹಯೋನಿಧಿಯಿಂದ ಮಂಡೋದರಿಯು ಪಾತಾಳ ಲೋಕದಲ್ಲಿರುವಳು. ರಾವಣನು ಪಾರ್ವತಿಯನ್ನು ರಾಜಧಾನಿಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ನೀನು ಅವರನ್ನು ಸಂಧಿಸಿ, ರಾವಣ, ಶಿವನು ನಿಜವಾದ ಪಾರ್ವತಿಯನ್ನು ನಿನಗೆ ಕೊಡದೆ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟು ಸುಳ್ಳು ಹೇಳುತ್ತಿರುವನೆಂದು ಹೇಳು. ಆಗ ಎಲ್ಲವೂ ಸರಿ ಹೋಗುವುದು ನಾರದ. ಏನು ಪಾರ್ವತಿಯನ್ನು ಮಂಡೋದರಿ ಎಂಬುದಾಗಿ ಹೇಳಿ ರಾವಣನಿಗೆ ಮಂಕು ಬೂದಿ ಹಾಕಬೇಕಿದೇವಾ? ಇದಕ್ಕೆ ಮಂಡೋದರಿಯು ಒಪ್ಪುವಳೇ ದೇವ? ನಾರದ, ಆಕೆಗೆ ನಾನು ಅದರಂತೆ ಹೊರಬಿಟ್ಟಿರುವನು ನಾರದ. ಹೋಗು. ಪರಮಾತ್ಮ, ಹಾಗಾದರೆ ನಾನಿನ್ನು ಹೋಗುವನು ದೇವ. ನನ್ನನ್ನು ಆಶೀರ್ವದಿಸು ದೇವ. ನಾರದ, ನೀನು ಚಿರಂಜೀವಿಯಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಬಹುದು ಪರಮಾತ್ಮ. ರಾಧಾ ಸಮೇತ ಕೃಷ್ಣ ನಯಗುಣ, ರಾಧಾ ಸಮೇತ ಕೃಷ್ಣ ನಂದಕುಮಾರ ನವಲಿತ ಚೋರ, ನಂದಕುಮಾರ ನವಲಿತ ಚೋರ, ಬೃಂದಾವನ ಚರ ಸುಂದರ ಕಾಯ, ಬೃಂದಾವನ ಚರ ಸುಂದರ ಕಾಯ, ರಾಧಾ ಸಮೇತ ಕೃಷ್ಣ
ನಯಗುಣ ರಾಧ ಸಮೇತ ದೃಷ್ಟ ನಾರಾಯಣ ನಾರಾಯಣ ಗೋಪಿ ಮನೋಹರ ಗೋಕುಲವಾಸ ಗೋಪಿ ಮನೋಹರ ಗೋಕುಲವಾಸ ಬೃಂದಾವನ ಚರ ಸುಂದರ ಕಾಯ ಬೃಂದಾವನ ಚರ ಸುಂದರ ಕಾಯ ರಾಧ ಸಮೇತ ಕೃಷ್ಣ ನಯಗುಣ ರಾಧ ಸಮೇತ ಕೃಷ್ಣ ನಾರಾಯಣ ನಾರಾಯಣ. ನನ್ನ ಮನಸ್ಸಿಗೆ ಸಂತೋಷವಾಯಿತು ಸ್ವಾಮಿ. ಅಂತೂ ಆ ರಾವಣನಿಂದ ನನ್ನ ಸಹೋದರಿಯಾದ ಪಾರ್ವತಿ ದೇವಿಯನ್ನು ಬೇರ್ಪಡಿಸಿ ಕೈಲಾಸಕ್ಕೆ ಕಳುಹಿಸಿದರೆ ಸಾಕು. ದೇವಿ, ಸ್ವಾಮಿ, ಈಗ ನೀನು ನನ್ನ ಮುಂದಿನ ಅವತಾರಕ್ಕೆ ಸಹಕರಿಸು. ಆಹಾ, ನಾನು ಶೀಘ್ರದಲ್ಲಿಯೇ ಭೂಲೋಕದಲ್ಲಿ ರಾಮನಾಗಿ ಜನ್ಮಿಸುವೆನು. ನೀನು ನನಗೆ ಸತಿಯಾಗಿ ಸೀತೆಯಾಗಿ ಜನ್ಮಿಸು. ರಾವಣ ಕುಂಭಕರ್ಣರನ್ನು ವಧಿಸಿ ಜಯ ವಿಜಯರ ಎರಡನೇ ಜನ್ಮವನ್ನು ಮುಕ್ತಾಯಗೊಳಿಸೋಣ. ಆಗಬಹುದು ದೇವ. ಈ ನನ್ನ ಸಹೋದರಿಯಾದ ಪಾರ್ವತಿ ದೇವಿಯನ್ನು ಪುನಃ ಕೈಲಾಸಕ್ಕೆ ಹಿಂದಿರುಗಿಸುವ ಈ ಸುಸಮಯದಲ್ಲಿ ನನ್ನ ಮನಸ್ಸನ್ನು ಸಂತೋಷಗೊಳಿಸಬಾರದೆ? ಆಗಬಹುದು ದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಆಗಲಿ ದೇವ. ಬಾಬಾರೆ ಪ್ರೇಮವಲ್ಲಿ ಪ್ರಿಯಾ, ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ನೀ ಪ್ರೇಮರಾಗದಲ್ಲಿ ಪ್ರಿಯೆ. ಸ್ವಾಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಸಿರಿಯೇ ನಿನ್ನ ಮನಸಾರ ಒಲಿಸಿದೆನು.
ಪಾಲ್ಗಡಲ ಸಿರಿಯೇ ನಿನ್ನ ಮನಸಾರ ಒಲಿಸಿದೆನು ಬಾ ಪ್ರೇಮ ಪಾಮಿ ಶ್ರೀಹರಿಯ ವಲ್ಲಭೆ ಬಾ ಪ್ರೇಮ ಪಾಮಿ ಶ್ರೀಹರಿಯ ವಲ್ಲಭೆ ಆನಂದವ ನೀಡು ಬಾ ಪ್ರಿಯಾ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಸ್ವಾಮಿ ಮನಸಾರೆ ವರಿಸಿದ ನಿನ್ನ ಮನದ ತುಂಬಿಕೊಂಡಿದೆ ಸ್ವಾಮಿ ನಿನ್ನ ಸಂಗದಲ್ಲಿ ಮೈ ಮರೆತು ಹೋದೆ. ಮನಸಾರೆ ವರಿಸಿದ ನಿನ್ನ ಮನದ ತುಂಬಿಕೊಂಡಿದೆನು ಸ್ವಾಮಿ ನಿನ್ನ ಸಂಗದಲ್ಲಿ ಮೈ ಮರೆತು ಹೋದೆನು ಬಾಬಾರು ದೇವನೇ ನೀ ಪ್ರಿಯಳ ಶ್ರೀಕರನೇ ಸ್ವಾಮಿ ಪ್ರಿಯಾ ಬಾಬಾರ ದೇವನೇ ಪ್ರಿಯಳ ಶ್ರೀಕರನೇ ಆನಂದವ ನೀಡುವ ಸ್ವಾಮಿ ಆನಂದವ ನೀಡುವ ಪ್ರಾಣೇಶ್ವರ ಬಾರೋ ಪ್ರೇಮದಿಂದ ಭಾಗ್ಯದಿಂದ ಮನಸಾರೆ ಬಯಸಿದ ನಿನ್ನ ನಾ ಭಾಗ್ಯವಂತಳು. ನಿನ್ನಾಸೆಯಂತೆ ನೀಡುವೆನು ನನ್ನಲವಾ ನನ್ನಾಸೆಯಂತೆಯೇ ನೀಡುವೆಯ ನಿನ್ನಲವಾ ನಿನ್ನಾಸೆಯಂತೆ ನೀಡುವೆನು ನನ್ನಲವಾ ನಿನ್ನಾಸೆಯಂತೆಯೇ ನೀಡುವೆಯ ನನ್ನಲವಾ ಬಾ ಪ್ರೇಮ ಪಾಮಿ ಶ್ರೀಹರಿಯ ವಲ್ಲಭೆ ಬಾ ಪ್ರೇಮ ಪಾಮಿ ಪಾಲ್ಗಡಲ ಸಿರಿಲತೆ ಆನಂದವ ನೀಡು ಬಾ ಪ್ರಿಯಾ ಬಾಬಾರ ಪ್ರೇಮವಲ್ಲ ಬಾ ಪ್ರೇಮ ಗಂಧ ಚೆನ್ನ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ
ಪಡೆದು ಬಂದೆನ ಹರಮ ಹರುಷವಾಂತೆ ಮನದೆ ಹರಮ ಹರುಷವಾಂತೆ ಮನದೆ ಜಗದಿ ಮೆರೆಯುವೆ ಭಲೋ ಭಲಿರೆ ಭಲೋ ಭಲಿರೆ ನನದಿ ಧನ್ಯನ ಧನ್ಯನ ಯೋವನು ಜಗತ್ತಿಗೆ ಕಾರಣಕರ್ತನೆಂದು ತಿಳಿದಿರುವನು ಅಂಥವನಿಂದ ಆತನ ಅರ್ಧಾಂಗಿ ಎನಿಸಿದ ಪಾರ್ವತಿಯನ್ನು ದಾನ ಪಡೆದು ತಂದಿರುವೆನು. ಈಗ ನನ್ನ ಸಮನಾರಿರುವನು ನನ್ನ ದೈವಕ್ಕಿಂತ ನಾನೇ ಹೆಚ್ಚಲ್ಲವೇ? ಅದರಲ್ಲಿ ಸಂದೇಹವೇನು? ಅಧಿಕಾರದಲ್ಲಿ, ಭಕ್ತಿಯಲ್ಲಿ, ಸಾಹಸ ಪರಾಕ್ರಮದಲ್ಲಿ ನನ್ನ ಸಮನಾರಿರುವರು. ಪಾರ್ವತಿಯನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಿ ನನ್ನ ಮಾತೃದೇವಿಗೆ ಅರ್ಪಿಸಿ ನಂತರ ವಿಚಾರಿಸುವೆನು. ಪಾರ್ವತಿಯನ್ನು ನನ್ನ ದಾಸಿಯನ್ನಾಗಿರಲು ಈಶ್ವರನಿಂದ ತಂದಿರುವೆನೆಂದ ಮಾತ್ರಕ್ಕೆ ನನ್ನ ಮಾತಿಗೆ ಎಷ್ಟು ಸಂತೋಷವಾಗಬಹುದು. ಇರಲಿ, ಪ್ರಕೃತಿ ಪಾರ್ವತಿಯನ್ನು ಪರೀಕ್ಷಿಸಿ ನೋಡುವೆನು. ಪಾರ್ವತಿ ಏಕೆ ಮಾತನಾಡುತ್ತಿರುವೆ? ಹಬಲೆಯರಿಗೆ ನಾಚಿಕೆಯ ಸ್ವಭಾವವೇ? ಪಾರ್ವತಿ, ನೀನು ಈಗ ಮೌನವಾಗಿರುವುದನ್ನು ನೋಡಿದರೆ ನಾನು ಬೇರೆ ವಿಧವಾಗಿ ಯೋಚಿಸಬೇಕಾಗುವುದು. ಪಾರ್ವತಿ, ಏನಿದು ಮೌನವು ಶಂಕರಿ? ಏನಿದು ಮೌನವು ಶಂಕರಿ? ಈ ದಶಕಂಠನಂ ಕೂಡಿ ಹರುಷದಿಂದಿರು ನೀ. ಶಿವನ ಸತಿ ಪಾರ್ವತಿಯಂ ಶಿವನ ಸತಿ ಪಾರ್ವತಿಯಂ ಕೈಲಾಸದಿಂದ ತಂದಿರುವೆನು ನಾ. ಪಾರ್ವತಿ ಏಕೆ ಮಾತನಾಡಿದ್ರೆ? ಸಂತೋಷದಿಂದ ರಾಜಧಾನಿಗೂ ಹೋಗೋಣ ನಡೆ. ಅಯ್ಯೋ, ಈ ದುರುಳನ ವಾಕ್ಯಗಳನ್ನು ಕೇಳಲಾರನಲ್ಲ. ನಾನೇನು ಮಾಡಲಿ ಪರಮೇಶ್ವರ? ನನ್ನನ್ನು ರಕ್ಷಿಸಿದಂತಹ ಇದೆ ನಿನಗೆ. ನನ್ನನ್ನು ರಕ್ಷಿಸುವಷ್ಟು ಶಕ್ತಿ ನಿನ್ನಲ್ಲಿ ಇಲ್ಲದಂತಾಯಿದೆ ದೇವ. ಪಾರ್ವತಿ, ಇದೇನು ನಿನ್ನ ನಡತ? ನನಗೆ ಸಂಕಷ್ಟವನ್ನುಂಟು ಮಾಡುತ್ತಿರುವುದು ನಾನೇನುವುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಗಂಡನಿಂದ ನಿನ್ನನ್ನು ದಾನ ಪಡೆಯಲಿಲ್ಲವೇ? ಎಚ್ಚರಿಕೆ! ರಾವಣ, ವೃತ ಏಕೆ ನನ್ನ ಮೇಲೆ ಕೋಪಿಸಿಕೊಳ್ಳುವೆ? ನೀನು ನನ್ನ ಪತಿಯಿಂದ ನನ್ನನ್ನು ದಾನವಾಗಿ ಪಡೆದಿದ್ದರಿಂದಲವೇ ನಾನು ನಿನ್ನ ಜೊತೆ ಬಂದಿರುವೆನು. ಇಲ್ಲವಾದರೆ ನೀನೆಂದರೇನು, ನಿನ್ನ ಜೊತೆ ಬರುವುದೆಂದರೇನು? ಎಲ್ಲಿ? ಹೋಗಾದರೆ ಇಲ್ಲಿ ಬಾ, ನನ್ನ ಸಮೀಪದಲ್ಲಿ ಕುಳಿತುಕೋ. ಎಲ್ಲಿದ್ದರೇನು? ನಿನ್ನ ಜೊತೆಯಲ್ಲೇ ಇರುವೆನಲ್ಲ. ಸಂಶಯವೇ? ಹೋಗಾದರೆ ಇಲ್ಲಿ ಬಾ, ನನ್ನ ಸಮೀಪಕ್ಕೆ ತಲಾಗು. ಅಗಲಿರಲಾರೆನು ಭಗವಂತ ಸೇರಿಸೆದು ಪ್ರಿಯ ಕಾಂತ. ಅಗಲಿರಲಾರೆನು ಭಗವಂತ ಸೇರಿಸೆದು ಪ್ರಿಯ ಕಾಂತ. ಮೂಗುತ್ತೆ ಯೋಚಿಪೆ ಬರಿದೆ ಭಜಯಂ ಸೈರಿಸೆ ಬಾಪ್ರಿಯನೇ. ಮೂಗುತ್ತೆ ಯೋಚಿಪೆ ಬರಿದೆ ಭಜಯಂ ಸೈರಿಸೆ ಬಾಪ್ರಿಯನೇ.
ಅಗಲಿರಲಾರೆನು ಭಗವಂತ ಸೈರಿಸೆ ದುಃಖವ ಪ್ರಿಯ ಕಾಂತ 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 ಪಾರ್ವತಿ, ವೀರಾದಿ ವೀರನಾದ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ. ಹೇಳು, ನೀನು ನನಗೆ ಏನಾಗಬೇಕು ಹೇಳು. ರಾವಣ, ಶಂಕರನ ಪತ್ನಿಯಾದ ನಾನು ನಿನಗೆ ದಾಸಿಯಾಗಬೇಕು. ಭಲ ಭಲ ಪಾರ್ವತಿ, ನೀನು ನನ್ನ ದಾಸಿಯಾದ ಮೇಲೆ ನಾನು ನಿನ್ನ ಒಡೆಯನಲ್ಲವೇ? ಅಂದ ಮೇಲೆ ಒಡೆಯನಾದ ನಿನಗೆ ಆಜ್ಞೆ ಮಾಡಿರುವನು. ಇಲ್ಲಿ ಹೀಗ ಬಾ, ನನ್ನ ಸಮೀಪದಲ್ಲಿ ಕುಳಿತುಕೋ. ಪಾರ್ವತಿ, ನಿನ್ನನ್ನು ನಿನ್ನ ಗಂಡನಿಂದ ಪಡೆದಾಗ ನಿನ್ನ ಗಂಡನು ನಿನಗೆ ಹೇಳಿದ್ದನ್ನು ಮರೆತಂತೆ ಕಾಣುವುದು. ಮರೆತರಾದೀತೆ. ಪತಿ ಆಜ್ಞೆಯು ಪತ್ನಿಗೆ ಕರ್ತವ್ಯವಲ್ಲವೇ? ಹೇಳು, ಅದೇನು ಆಜ್ಞಾಪಿಸು. ನಿನ್ನ ಆಜ್ಞೆ ಏನು? ಪಾರ್ವತಿ, ನಿನ್ನ ವರ್ತನೆಯನ್ನು ನೋಡಿದರೆ ಬರೀ ಮಾತಿನಲ್ಲೇ ನನ್ನನ್ನು ಮರಳು ಮಾಡುವಂತೆ ಕಾಣುವುದು. ಇದು ನಿನ್ನ ಚಾತುರ್ಯವೆಂದು ತಿಳಿ. ಅಯ್ಯೋ, ಈಗ ನಾನೇನು ಮಾಡಲಿ? ಈತನ ದುರ್ವಾಕ್ಯಗಳನ್ನು ನಾನು ಕೇಳಲಾಗುತ್ತಿರಲಿಲ್ಲ. ಅಯ್ಯೋ ದೇವ, ಪರಮೇಶ್ವರ, ನನ್ನನ್ನು ಈ ರೀತಿ ಶಿಕ್ಷಿಸುತ್ತಿರುವ ಪ್ರಭುವೆ, ಅಯ್ಯೋ, ಈಗೇನು ಮಾಡಲಿ? ಇರಲಿ, ನನ್ನ ಮಾಯೆಯಿಂದ ನಾನು ಸಂಧ್ಯಾಕಾಲವನ್ನುಂಟು ಮಾಡುವೆನು. ರಾವಣ, ಇದೇನಿದು? ಇದೆಷ್ಟು ಬೇಗನೆ ಸಂಧ್ಯಾಕಾಲವಾಯಿತು? ಏನು ಸಂಧ್ಯಾಕಾಲವೇ? ನಾನೆಂಥ ಮೂರ್ಖನು! ಪಾರ್ವತಿಯ ಕೂಡ ಮಾತನಾಡುವ ಸಂದರ್ಭದಲ್ಲಿ ಅದನ್ನು ಗಮನಿಸಲೇ ಇಲ್ಲವಲ್ಲ. ಇರಲಿ, ನನ್ನ ನಿತ್ಯ ಕರ್ಮವನ್ನು ಪೂರೈಸಿಕೊಂಡು ಬರುವೆನು. ಅದುವರೆಗೂ ನೀನು ವಿಶ್ರಾಂತಿಯನ್ನು ಹೊಂದು. ಹೋದರೂ ಎಲ್ಲಿಯಾದರೂ ಹೋದೆಯೇ ಎಚ್ಚರಿಕೆ. ಆಗಲಿ, ಜಾಗೃತಿಯಾಗಿ ಹೋಗಿ ಬಾ. ಜಯ ಜಗದಾತೆ ಪೋರೆ ಜನನ್ಯೇ, ಜಯ ಜಗದಾತೆ ಪೋರೆ ಜನನ್ಯೇ, ಜಗದೋ ಆಧಾರಿಣಿ ಜಯ ಜನನ್ಯೇ, ಜಗದೋ ಆಧಾರಿಣಿ ಜಯ ಜನನ್ಯೇ, ಅಂಬಲಿಕಾಯ ಜಗದಂಬನಿಕಾಯ, ಅಂಬಲಿಕಾಯ ಜಗದಂಬನಿಕಾಯ. ಎಲ್ಲರ ಮನದಲ್ಲಿ ಕುಳಿತಿಗೆ ನೀನು, ಎಲ್ಲರ ಹೃದಯದಿ ನೆಲೆಸಿಯೇ ನೀನು. ಅಮ್ಮ, ಎಲ್ಲರ ಮನದಲ್ಲಿ ಕುಳಿತಿಗೆ ನೀನು, ಎಲ್ಲರ ಹೃದಯದಿ ನೆಲೆಸಿಯೇ ನೀನು. ಅಮ್ಮ, ಎಲ್ಲೆಲ್ಲೂ ನಿನ್ನದೆ ತಾಯೇ, ಜಗವೆಲ್ಲ ನಿನ್ನದು ಮಾಯೆ. ಅಮ್ಮ, ಎಲ್ಲೆಲ್ಲೂ ನಿನ್ನದೆ ತಾಯೇ, ಜಗವೆಲ್ಲ ನಿನ್ನದು ಮಾಯೆ, ಜಗವೆಲ್ಲ ನಿನ್ನದು ಮಾಯೆ, ಜಗವೆಲ್ಲ ನಿನ್ನದು ಮಾಯೆ.
ಅಂಬನಿಕಾಯ ಜಗದಂಬನಿಕಾಯ ಅಂಬನಿಕಾಯ ಜಗದಂಬನಿಕಾಯ ಅಮ್ಮ ಅಜ್ಞಾನವೆಂಬುದು ಬಹಳ ಕೆಟ್ಟಿದ್ದು. ಜ್ಞಾನಿಗಳು ಕೆಲವು ವೇಳೆ ಅಜ್ಞಾನವಶದಿಂದ ಮಾಡಬಾರದ ಕೆಲಸಗಳನ್ನು ಮಾಡಿ ನರಕಬಾಧಿತರಾಗುವರು. ಇದಕ್ಕೆ ಸಾಕ್ಷಿಗಳು ಯಾರೆಂದರೆ ರಾವಣ, ಕುಂಭಕರ್ಣರು. ರಾವಣನು ಭಕ್ತಿಯಲ್ಲಿ ಸಾಮಾನ್ಯನೇ. ಆತನ ಭಕ್ತಿಯ ವಿಚಾರದಲ್ಲಿ ಆ ಪರಮೇಶ್ವರನೇ ತಲೆ ತೂಗುತ್ತಿರುವನೆಂದ ಮೇಲೆ ನನ್ನಂಥವರು ಏನು ಹೇಳಲಾಗದು. ಆದರೆ ವಿವೇಕಶೀಲನಾದ ರಾವಣನು ಜಗನ್ಮಾತೆ ಎನಿಸಿರುವ ಗಿರಿಯನ್ನು ಶಿವನಿಂದ ದಾನ ಪಡೆದು ಆಕೆಯನ್ನು ದುರ್ಭಾವನೆಯಿಂದಲೇ ನೋಡುತ್ತಿರುವನಲ್ಲ. ಇವನ ಅಜ್ಞಾನಕ್ಕೆ ನಾನು ಏನೆಂದು ಹೇಳಲಿ? ಇರಲಿ, ಪಾರ್ವತಾದೇವಿಯವರನ್ನು ಮಾತನಾಡಿಸುವನು, ದೇವಿಯವರಿಗೆ ನಮಸ್ಕರಿಸುವೆನು. ನಾರದ್ರೆ, ದೇವಿಯವರು ಅನಂತ ದುಃಖದಿಂದ ನಮಸ್ಕರಿಸುವರು. ದೇವಿ, ನಿನಗೆ ದುಃಖವೆಂದರೇನು? ನನ್ನನ್ನು ಪರಿಹಾಸ್ಯ ಮಾಡಿವರೇನು? ನಾರದ್ರೆ, ನನ್ನ ಸಂಕಟವನ್ನು ನಾನೇನೆಂದು ಹೇಳಲಿ? ಹಾಗಾದರೆ ನಿಮಗೆ ಸಂಕಟವಿತ್ತವರನ್ನು ವಿಚಾರಿಸಬಹುದಾಯ್ತಲ್ಲ ತಾಯಿ, ಏಕೆ ಸುಮ್ಮನಿರುವಿರಿ? ನಾರದ್ರೆ, ನಾನಿಂದು ನಿರ್ಗತಿಗಳಾಗಿರುವನು, ನಾನಿಂದು ಸ್ವತಂತ್ರರಹಿತಳಾಗಿರುವನು. ನಾರದ್ರೆ, ನನ್ನ ಗತಿ ಏನು? ಕಾರಣವೇನು ತಾಯಿ? ನಾರದ್ರೆ, ಪರಮೇಶ್ವರನು ಭಕ್ತರ ಅಧೀನದಂತೆ ಭಕ್ತರ ಕೋರಿಕೆಯಂತೆ ರಾವಣನಿಗೆ ನನ್ನನ್ನು ದಾನವಾಗಿ ನೀಡಿರುವರು. ಈಗ ನನ್ನ ಗತಿಯಾದರೂ ಏನು ನಾರದ್ರೆ? ಸರಿ ಸರಿ, ನಿನ್ನ ಗಂಡನ ಮಾತಿಗೆ ಒಪ್ಪಿಕೊಳ್ಳುವಾಗ ಚೆನ್ನಾಗಿತ್ತು. ಏನೋ ಪಾಪ. ನಾರದರೆ, ಅವರು ನನ್ನನ್ನು ಬಹಳ ಮರಳು ಮಾತಿನಿಂದ ಒಪ್ಪಿಸಿದರು. ಸರಿ ಸರಿ, ಈಗ ಚೆನ್ನಾಗಿದೆ. ಇದರಲ್ಲಿ ಯಾರ ತಪ್ಪೇನವಿರಲ್ಲ ದೇವಿಯವರೇ. ರಾವಣನು ನಿನ್ನನ್ನು ಬೇಡಿದ, ಈಶ್ವರನು ನಿನ್ನನ್ನು ದಾನ ಮಾಡಿದ. ನಾರದರೆ, ನಿನ್ನ ಗಂಡನ ಮಾತಿಗೆ ಒಪ್ಪಿದೆ, ಸರಿ ಹೋಯ್ತಲ್ಲ ನ್ಯಾಯ. ಇದರಲ್ಲಿ ಯಾರ ತಪ್ಪೇನವಿಲ್ಲವಲ್ಲ ದೇವಿಯವರೇ. ನಾರದರೆ, ನಾನು ನಿರ್ಬಂಧದಿಂದ ಒಪ್ಪಿದನಲ್ಲದೆ ಬೇರೆ ಇಲ್ಲ. ಹೇಗಾದರೂ ಆಗಲಿ, ಅಂತೂ ನಿನ್ನ ಗಂಡನ ಮಾತಿಗೆ ಒಪ್ಪಿಕೊಂಡು ಇಲ್ಲವೆಂದು ಹೇಳಿದರೆ ಆಯ್ತೆ. ಇದೆಲ್ಲಿಯ ಗ್ರಹಚಾರ? ನಮಗೆ ನಮ್ಮಂತ ಬಡದಾಸರ ಪ್ರಾಣವನ್ನು ಹಿಂಡುವುದು ಬೇಡ. ಇದೆಲ್ಲಿಯ ನಿಂದನೆ ದೇವಿ? ನಾನಿನ್ನು ಹೋಗುವೆನು. ನಾರದರೆ, ದಯಮಾಡಿ ನಿಲ್ಲಿ, ನನ್ನ ಮಾತನ್ನು ಕೇಳಿ. ಈ ನನ್ನನ್ನು ದಯಮಾಡಿ ರಕ್ಷಿಸಿ. ದೇವಿ, ಹೀಗೆ ನಮ್ಮನ್ನು ಬೇಡಿಕೊಳ್ಳುವಂತೆ ಏಕೆ ಮಾಡಿಕೊಳ್ಳಬೇಕಾಗಿತ್ತು ದೇವಿ? ನಾರದರೆ, ಆ ದುರುಳನಾದ ರಾವಣನಿಂದ ನನ್ನನ್ನು ಕಾಪಾಡಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ಪಾಪ, ನಿನ್ನ ಗಂಡನ ಮಾತಿಗೆ ಒಪ್ಪಿಕೊಳ್ಳುವಾಗ ಚೆನ್ನಾಗಿತ್ತು. ಇದರಲ್ಲಿ ನಾನೊಬ್ಬ ಬಡದಾಸಯ್ಯ ಭಿಕ್ಷುಕರಲ್ಲಿ ಬೇಡುವೆಂದರೆ ನನಗೆ ನಾಚಿಕೆ ಆಗುವುದು ದೇವಿ. ಭಿಕ್ಷೆ ಕೊಡೋಣವೆಂದರೆ ನನಗೆ ಗತಿ ಇಲ್ಲದಿರುವುದು. ಈ ತಾಳ ತಂಬೂರಿ, ತುಳಸಿ ಹಾರ, ಇವೇ ಈ ಮೂರೇ ಈ ಬುರುಡೆದಾಸಯ್ಯನ ಆಧಾರ. ಇದರಲ್ಲಿ ನಾನು ಯಾವುದನ್ನೂ ಕೊಡಲಿ ಮಾತೆ. ದೇವಿ, ಪ್ರಪಂಚವನ್ನೇ ರಕ್ಷಿಸುವ ಮಾತೆ ಆದ ನಿಮ್ಮಂಥವರು ಭಿಕ್ಷೆ ಕೇಳುವಿದ್ದರೆ ಇಲ್ಲವೆನ್ನುವುದು ಹೇಗೆ ದೇವಿ? ತಾಳವೋ, ತಂಬೂರಿಯೋ, ತುಳಸಿ ಹಾರವೋ, ಈ ಮೂರರಲ್ಲಿ ನಾನು ಯಾವುದನ್ನು ಕೊಡಲಿ ಮಾತೆ? ನಾರದ್ರೆ, ದಯಮಾಡಿ ಇಲ್ಲವೆನ್ನಬೇಡಿ. ದಯಮಾಡಿ ನನ್ನ ಮಾತನ್ನು ಕೇಳಿ. ದಯಮಾಡಿ ಆ ದುರುಳ ರಾವಣನಿಂದ ನನ್ನನ್ನು ಹೇಗಾದರೂ ಪಾರು ಮಾಡಿ. ರಾವಣ ಹೀಗೆ ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ. ಹೀಗೆ ನಮ್ಮನ್ನು ಬೇಡಿಕೊಳ್ಳುವಂತೆ ಏಕೆ ಮಾಡಿಕೊಳ್ಳಬೇಕಾಗಿತ್ತು ದೇವಿ? ಇದಕ್ಕೆ ನನ್ನ ಮೇಲೆ ಕೋಪಿಸಿಕೊಂಡು ಇಲ್ಲವೆಂದು ಹೇಳಿದರಾಯ್ತೆ. ಇದೆಲ್ಲಿಯ ನಡತೆ? ನೀವಾಗಿ ನೀವು ವಿಪತ್ತನ್ನು ತಂದುಕೊಳ್ಳುವುದು, ನಮ್ಮಂಥ ಬಡಜೋಯಿಗಳ ಪ್ರಾಣವನ್ನು ಹಿಂಡುವುದು, ಇದೆಲ್ಲಿಯ ನ್ಯಾಯದೇವಿ? ಇದು ಮಾತ್ರ ನನ್ನಿಂದ ಆಗದಮ್ಮ. ನಾನು ಬಂದು ಹೊತ್ತಾಯ್ತು, ನಾನಿಂದು ಬರುವೆನು. ನಾರದ್ರೆ, ಸ್ವಲ್ಪ ತಾಳಿ.
ದಯಮಾಡಿ ಆ ದುರುಳನಾದ ರಾವಣನಿಂದ ನನ್ನನ್ನು ಹೇಗಾದರೂ ಪಾರು ಮಾಡಿ ಸೆರೆಗೊಂಡು ಬೇಡಿಕೊಳ್ಳುವೆನು ನಾರದ್ರೆ. ಅಯ್ಯೋ ಪಾಪ, ದೇವಿಯವರನ್ನು ವಿಶೇಷ ತೊಂದರೆಗೊಳಿಸುವುದು ಸರಿಯಲ್ಲ. ದೇವಿ, ಪ್ರಪಂಚವನ್ನೇ ರಕ್ಷಿಸುವ ಮಾತೆ ಆದ ನಿಮ್ಮಂಥವ್ರಿಗೂ ಇಂಥ ಕಷ್ಟ ಬರಬಹುದೇ ದೇವಿ? ಚಿಂತೆಯನ್ನು ಬಿಡಿ, ನಿಮ್ಮ ಬಿಡುಗಡೆಗಾಗಿಯೇ ಬಂದಿರುವನು ಆ ರಾವಣನಲ್ಲಿ ತಾಯಿ. ನಾರದರೆ, ನಾನೀಗ ಸಂಧ್ಯಾ ಕಾಲವಿತ್ತ ಎಂದು ನಾನೀಗಲೇ ಆತನನ್ನು ಕಳಿಸಿರುವೆನು ಉಪಾಯದಿಂದ. ಪಾರ್ವತಿ, ಪಾರ್ವತಿ, ಬರುವಳೇನು ನೋಡುವೇನು ಮನಕಾನಂದವ ಹೇಳುವ ಸೌಂದರ್ಯ. ಬರುವಳೇನು ನೋಡುವೇನು ಮನಕಾನಂದವ ಹೇಳುವ ಸೌಂದರ್ಯ. ಕಾಮಿನಿ ಮಣಿಯೋಳು ಕೋಪಿಸಿ ಹೋದಳು, ಕಾಮಿನಿ ಮಣಿಯೋಳು ಕೋಪಿಸಿ ಹೋದಳು, ಕಾಮಿನಿ ಮಣಿಯೋಳು ಕೋಪಿಸಿ ಹೋದಳು. ಕಾಮಿನಿ ಮಣಿಯೋಳು ಕೋಪಿಸಿ ಹೋದಳು, ಬರುವಳೇನು ನೋಡುವೇನು ಮನಕಾನಂದವ ಹೇಳುವ ಸೌಂದರ್ಯ. ಮಾರ ನನ್ನ ರಾಗಿಣಿ, 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 ಮಾರ ನನ್ನ ರಾಗಿಣಿ. ಮಾರ ನನ್ನ ರಾಗಿಣಿ, ಮಾರ ನನ್ನ ರಾಗಿಣಿ, ಬರುವಳೇನು ನೋಡುವೇನು ಮನಕಾನಂದವ ಹೇಳುವ ಸೌಂದರ್ಯ. ನನ್ನ ನಿತ್ಯ ಕರ್ಮದ ವಿಧಿಯನ್ನು ಪೂರೈಸಿಕೊಂಡು ಬಂದೆನು. ಇನ್ನು ಪಾರ್ವತಿಯನ್ನು ರಾಜಧಾನಿಗೆ ಕರೆದುಕೊಂಡು ಹೋಗುವೆನು. ಗಿರಿಜೆ, ರಾಜಧಾನಿಗೆ ಹೋಗೋಣವರೆ ನಿನ್ನನ್ನು ನನ್ನ ಮಾತೃದೇವಿಗೆ ಅರ್ಪಿಸಿ ನಂತರ ವಿಚಾರಿಸುವೆನು. ಪಾರ್ವತಿ, ಏಕೆ ಅನುಮಾನಿಸುತ್ತಿರುವ? ಅಯ್ಯೋ, ಇನ್ನೇನು ಗತಿ? ನಾರದ್ರು ಇನ್ನೂ ಬಾರಲೇ ಇಲ್ಲವಲ್ಲ. ಅವರು ಏನಾದರೂ ಈ ಕೆಲಸವನ್ನು ಮಾಡಲು ಹಿಂಜರಿದ್ರೆ ಹೀಗೇನು ಮಾಡುವುದು? ಶಂಕರ, ನೀನೇ ಕಾಪಾಡು ತಂದೆ, ಕಾಪಾಡು. ಶಂಭೋ ಶಂಕರ, ಪಾರ್ವತಿ ಪತೆ ನಾರಾಯಣ ನಾರಾಯಣ. ಯಾವನವನು ಎಚ್ಚರಿಕೆ! ಇದೇನಯ್ಯ, ಇನ್ನು ಬರುವುದಕ್ಕೆ ಇಲ್ಲ, ಆಗಲೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ನಾನು ಏನು ಮಾಡಿದನು ರಾವಣ? ನೋಡೋಣ, ನಿಮಗೇನು ಬುದ್ಧಿ ಕೆಟ್ಟಿದೆಯೋ? ಎಚ್ಚರಿಕೆ! ಅಲ್ಲಯ್ಯ, ನಾನೇನು ಅಪರಾಧ ಮಾಡಿದ್ದೇನೇನಯ್ಯ? ಸರಿ ಹೋಯ್ತು ಬಿಡು. ನೋಡೋರೆ, ನೀವು ಬರುವಾಗ ಏನೆಂಬುದಾಗಿ ಹೇಳಿದೆ? ಶಂಭೋ ಶಂಕರ, ಪಾರ್ವತಿ ಪತೆ ಎಂದೇ ಅಷ್ಟೇ. ಅಷ್ಟೇ ಅಲ್ಲವೇ? ನೋಡೋರೆ, ನಿಮಗೇನು ಬುದ್ಧಿ ಭ್ರಮಣೆ ಆಗಿರುವುದು ಅಥವಾ ಪಿತ್ತವು ನೆತ್ತಿಗೇರಿರುವುದು? ಅಯ್ಯೋ ಅಯ್ಯಯ್ಯೋ, ಇದೇನಯ್ಯ? ಪಾರ್ವತಿ ಪತೆ ಶಂಕರನಲ್ಲದೆ ಮತ್ಯಾರಯ್ಯ? ಇಲ್ಲವೋ ನಾರದ, ಬಾಯಿ ಮುಚ್ಚು. ಮತ್ತೊಂದು ಆವೃತ್ತಿ ಹೀಗೆ ಹೇಳಿದ್ರೆ ಶಿಕ್ಷೆ ಆದೀತು. ಈ ಸಾರಿ ಬಂಧಿಸುವೇನೋ. ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ. ನಾನು ಮಾಡಿಕೊಂಡಿದ್ದು ನನಗೇ ಮೂಲವಾಯಿತು. ನಾನು ಮೊದಲೇ ಈಶ್ವರನಲ್ಲಿ ಕೇಳಿಕೊಂಡೆ, ನನ್ನ ಸಹಾಯವನ್ನು ಅಪೇಕ್ಷೆ ಮಾಡಬೇಕೆಂದು ಕೇಳಿದೆ. ನನಗೆ ಗ್ರಹಚಾರವು ತಪ್ಪಲೇ ಇಲ್ಲ.
ಇದು ಇದು ನಿಜ. ಅಯ್ಯ ರಾವಣ, ಪಾರ್ವತಿ ಪತೆ ಶಂಕರನಲ್ಲದೆ ಮತ್ಯಾರಯ್ಯ? ಎಲ್ಲವೋ ನಾನದ ಈಗ ಹೇಳಬಾರದೆಂದು ನಾನು ಮೊದಲೇ ಹೇಳಿಲ್ಲವೇನು? ಹೇ ಭರಜೋಗಿ, ಸುಳ್ಳು ಮಗಳುವೆಯ? ಪಾರ್ವತಿಯನ್ನು ಶಂಕರನು ನನಗೆ ದಾನ ಮಾಡಿರುವಾಗ ಏನೇನು ಮಗಳುವೆಯಲ್ಲೋ? ಏನು, ಶಂಕರನು ಪಾರ್ವತಿಯನ್ನು ನಿನಗೆ ದಾನ ಮಾಡಿರುವನೇನು? ಹೌದು, ಶಂಕರನು ಪಾರ್ವತಿಯನ್ನು ನನಗೆ ದಾನ ಮಾಡಿರುವನು. ಅಯ್ಯೋ, ಮೊದಲೇ ಹಾಗನ್ನಬಾರದೈತೆ ರಾವಣ. ಅಯ್ಯ ರಾವಣ, ಶಂಕರನು ನಿನಗೆ ಕೊಟ್ಟಿರುವನಯ್ಯ ಕಯ್ಯ. ರಾವಣ, ನೀನು ಕೂಡ ಮೋಸ ಹೋಗುತ್ತಿ ಎಂದು ನಾನು ತಿಳಿದಿರುವಪ್ಪ. ಆ ಶಂಕರನು ನಿನಗೆ ಚೆನ್ನಾಗಿಯೇ ಮೋಸ ಮಾಡಿರುವನು. ಏನು, ಶಂಕರನು ನನಗೆ ಮೋಸ ಮಾಡಿರುವನೆ? ಹೌದಯ್ಯ, ಹೌದು. ನಿನ್ನನ್ನು ತೃಪ್ತಿಗೊಳಿಸುವ ಉದ್ದೇಶದಿಂದ ಇವಳೇ ಪಾರ್ವತಿ ಎಂದು ನಿನಗೆ ಕೊಟ್ಟಿರುವನಯ್ಯ ಕಯ್ಯ ರಾವಣ. ಯೋಚಿಸಿ ನೋಡು, ಯಾರಾದರೂ ಈ ಪ್ರಪಂಚದಲ್ಲಿ ಕೈ ಹಿಡಿದ ಪತ್ನಿಯನ್ನು ಹೀಗೆ ದಾನ ಮಾಡುವರೇ ರಾವಣ? ನೀನು ಕೂಡ ಮೋಸ ಹೋಗುತ್ತಿ ಎಂದು ನಾನು ತಿಳಿದಿರುವಪ್ಪ. ಛೇ ಬಿಡು. ಇದು ನಿಜವೇ? ಏಕೆಂದರೆ ನೀವು ನೋಡಿದರು ನಿಮ್ಮ ಮಾತುಗಳನ್ನು ನಂಬುವುದಾದ್ರೂ ಹೇಗೆ? ಬೇಕಾದರೆ ನಂಬು, ಬೇಡವಾದರೆ ಬಿಡಿಯ. ನಾನೇನು ಉಪಕಾರ ಮಾಡಬೇಕೆಂದು ಬಂದರೆ ನನ್ನೊಂದೇ ಒಡೆಯುವುದಕ್ಕೆ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಈ ಸಂಕಟದಿಂದ ಎಲ್ಲಿಯಾದರೂ ಹೋಗಿದ್ರೆ ಚೆನ್ನಾಗಿತ್ತು ರಾವಣ. ನಾನಿಂದ ಹೊರಡುವೆನು. ನೋಡಿದರೆ ಹೋಗಬೇಡಿ. ಹೋಗಾದರೆ ಇವಳು ಪಾರ್ವತಿ ಅಲ್ಲವೇ? ಛೇ, ಇವಳೆಂದಿಗೂ ಪಾರ್ವತಿ ಅಲ್ಲವಯ್ಯ. ನಾನೇನು ಪಾರ್ವತಿಯನ್ನು ಹರಿಯದವನೇನು? ನೋಡಿದರೆ ಇವಳು ನಿಜವಾದ ಪಾರ್ವತಿಯೋ ಹೌದಾ ಅಲ್ಲವ ನೋಡಿ ಹೇಳಿದಾರೆ. ನೋಡಿದಿರಾ ದೇವಿ, ಹೇಗೆ ಪ್ರಾರಂಭಿಸುವನು ಪ್ರಸಂಗವನ್ನು? ರಾವಣನು ಕೂಡ ಮೋಸವಾದನು. ನೋಡಿದಿರಾ ಈ ಬಡಜೋಗಿಯ ಸ್ವಾರಸ್ಯವನ್ನು? ನೋಡಿದರೆ ಚೆನ್ನಾಗಿ ನೋಡಿ ಹೇಳಿದಾರೆ. ನೋಡುವುದಕ್ಕೆ ಅವಸರವೇ, ಸ್ವಲ್ಪ ಸುಮ್ಮನಿರಯ್ಯ. ದೇವಿ, ನಾನು ನಿಮಗೆ ಮೊದಲೇ ಹೇಳುವುದನ್ನು ಮರೆತೆನು. ಈಗ ನೀವು ಬೇಗನೆ ಭದ್ರಕಾಳಿ ಅವತಾರ ಪ್ರಾರಂಭಿಸಿ. ವನವನವನ್ನೆಲ್ಲ ಚಲಿಸಿ ವನವನವನ್ನೆಲ್ಲ ಚಲಿಸಿ ಹೋಗಿರಿ ಬರುವುದು ಕಮ ಕಮ ವನವನವನ್ನೆಲ್ಲ ಚಲಿಸಿ ನರ ಮನುಷ್ಯರ ವಾಸನೆ ಘಮ ಘಮ ನರ ಮನುಷ್ಯರ ವಾಸನೆ ಘಮ ಘಮ ವನವನವನ್ನೆಲ್ಲ ಚಲಿಸಿ ವನವನವನ್ನೆಲ್ಲ ಚಲಿಸಿ ವನವನವನ್ನೆಲ್ಲ ಚಲಿಸಿ ಅಬ್ಬಬ್ಬಬ್ಬಬ್ಬಬ್ಬ, ಅಯ್ಯಯ್ಯೋ, ಇದೇನಯ್ಯ ಕತ್ತೆಯಂತೆ ಇವಳನ್ನು ಒತ್ತು ತಂದಿದೆಯಲ್ಲ ರಾವಣ. ರಾವಣ, ನೀನು ಕೂಡ ಮೋಸ ಹೋಗುತ್ತೆಂದು ನಾನು ತಿಳಿದಿರಲ್ವಪ್ಪ. ಮೊದಲು ಈ ಊರು ಮಾರಿಯನ್ನು ಮೊದಲು ತೊಲಗಿಸಿ ಬಿಡು. ಇದೇಕೆ ಪಾರ್ವತಿ ಶಿವನ ಸಖೆ? ಇದೇಕೆ ಪಾರ್ವತಿ ಶಿವನ ಸಖೆ? ಘೋರ ಪಿಶಾಚಿ ಇದೇ ಕಾದಯೋ? ಘೋರ ಪಿಶಾಚಿ ಇದೇ ಕಾದಯೋ? ಕಾಣೆನು ದೇವ, ಕಾಣೆನು ದೇವ, ಕಾಣೆನು ಅಗರಣವ, ಕಾಣೆನು ಅಗರಣವ. ಭುವನ ಮೋಹಿನಿ ಹೇಗಾದಲು ಆಕ, ಭುವನ ಮೋಹಿನಿ ಹೇಗಾದಲು ಆಕ. ಕಾದಿದಿ ವಾಹಿನಿ ಹೌದ, ಕಾದಿದಿ ವಾಹಿನಿ ಹೌದ. ಸತ್ಯಮ ಶೈಲ ಕುಮಾರೆ, ಸತ್ಯಮ ಶೈಲ ಕುಮಾರೆ, ಬಾಬುರನಿಗಳ ಕುಮಾರಿ, ಬಾಬುರನಿಗಳ ಕುಮಾರಿ. ಕುಸುಮದಿರು ಒತ್ತು ಕಾಲ ನನ್ನ ಒತ್ತು ಕಾ. ಖಂಡಿತ ಮೋಸನಾರದ್ರೆ ಯಲ ಯಲ ಶಂಕರ, ನಿನ್ನಲ್ಲಿಯೂ ಮೋಸವೇ. ನಿನ್ನನ್ನು ಕುಲದೈವನೆಂದು ಸುಮ್ಮನೆ ಹೋದರೆ ಫಲವಿಲ್ಲ.
ನೀನು ಯಾರಿಗೆ ಮೋಸ ಮಾಡಿರುವುದು? ನಿನ್ನ ಅಂತರಂಗ ಭಕ್ತರಾದ ನನಗೆ, ಅದರಲ್ಲಿಯೂ ನಿನ್ನ ಅಂತರಂಗ ಭಕ್ತ ಶ್ರೇಷ್ಠನಿಗೆ ಇದರ ಫಲವನ್ನು ಶೀಘ್ರವಾಗಿ ಅನುಭವಿಸುವೆ. ಹೇ, ಸಾಕು ಸುಮ್ಮನರು ಕೂಗಬೇಡ. ನಾರದರೆ ಶಂಕರನ ನಿಜವಾದ ಪಾರ್ವತಿಯನ್ನು ಹೇಳಿ ಹೇಳಿ ಬಚ್ಚಿಟ್ಟಿರುವನೆ ಹೇಳಿ. ಅಯ್ಯ. ಈ ಕರಾಳ ಸ್ತ್ರೀಯನ್ನು ಅವನಿಗೆ ಕೊಟ್ಟು ನಿಜವಾದ ಪಾರ್ವತಿಯ ಮುಂದೆ ಹಿಡಿದೇನೆ ತರುವೆನು. ಅಯ್ಯ, ನಿಜವಾದ ಪಾರ್ವತಿಯನ್ನು ನಿನಗೆ ಕೊಡಬೇಕಾಗುವುದೆಂದು ಎದರಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರುವನಯ್ಯ. ಬೇಗವಾಗು, ಒತ್ತುಕೋ, ನನ್ನನ್ನು ಒತ್ತುಕೋ. ಹೋಗು. ಪಾರ್ವತಿ ಪತೆ, ನಾನು ಬಂದ ಕಾರ್ಯವು ಮುಗಿಯಿತು. ರಾವಣನಿಗೆ ಸರಿಯಾದ ಜಾಪದವನ್ನೇ ತೋರಿಸಿರುವನು. ಮುಂದೆ ಮುಂದೆ ಅದರ ಮಹತ್ವವನ್ನು ತೋರಿಸಲಿ. ಇದರಲ್ಲಿ ಪಾರ್ವತಿಗೆ ಬಂದ ವಿಪತ್ತು ಪಾರಾದಂತಾಯಿತು. ಪತುರತೆಯ ವಿಪತ್ತು ಪಾರ್ವತಿಯಂತೆ ಪಾರಾಗು ಎಂಬ ಅಂಶವನ್ನು ಈ ನಾರಿ ಸಮೂಹವೆಲ್ಲವೂ ನೆನಪಿನಲ್ಲಿಡಲಿ. ನಾರಾಯಣ ನಾರಾಯಣ. ಜಯ ಜಯ ಗೌರಿ ಜಗದೀಶ್ವರಿ, ಜಯ ಜಯ ಗೌರಿ ಜಗದೀಶ್ವರಿ, ತಾವುದೆನ್ನ ಕಲಾ ಸಾಗರಿ ಅಮ್ಮ. ಜಯ ಜಯ ಗೌರಿ ಜಗದೀಶ್ವರಿ. ನಾರಾಯಣ ನಾರಾಯಣ. ಸುಮಧುರ ಗಾನ ಸುಲಲಿತ ಗಾನ ಬೇಡುವೆ ನಾಸೋ ರಾಮ ವಿಧಾನ. ನಾರಾಯಣ ನಾರಾಯಣ. ಸುಮಧುರ ಗಾನ ಸುಲಲಿತ ಗಾನ ಬೇಡುವೆ ನಾಸೋ ರಾಮ ವಿಧಾನ, ಬೇಡುವೆ ನಾಸೋ ರಾಮ ವಿಧಾನ, ಬೇಡುವೆ ನಾಸೋ ರಾಮ ವಿಧಾನ. ಜಯ ಜಯ ಗೌರಿ ಜಗದೀಶ್ವರಿ, ಸೌದಮ್ಮ ಕಲಾ ಸಾಗರಿ ಅಮ್ಮ. ಜಯ ಜಯ ಗೌರಿ ಜಗದೀಶ್ವರಿ. ನಾರಾಯಣ ನಾರಾಯಣ. ದಿವಿಗಿಡ ದಿವಿಗಿಡ ತಾಳ ಸರ ಬೇಡ ಮಂಜುಳ ಮಂಗಳ ನಾದಿನಿ ಜಯ ಜಯ. ದಿವಿಗಿಡ ದಿವಿಗಿಡ ತಾಳ ಸರ ಬೇಡ ಮಂಜುಳ ಮಂಗಳ ನಾದಿನಿ ಜಯ ಜಯ. ಮಂಜುಳ ಮಂಗಳ ನಾದಿನಿ ಜಯ ಜಯ. ಮಂಜುಳ ಮಂಗಳ ನಾದಿನಿ ಜಯ ಜಯ. ಜಯ ಜಯ ಗೌರಿ ಜಗದೀಶ್ವರಿ, ಸೌದನ್ನ ಕಲಾ ಸಾಗರಿ ಅಮ್ಮ. ಜಯ ಜಯ ಗೌರಿ ಜಗದೀಶ್ವರಿ. ಅಮ್ಮ